ಸೊ ಇವಾಗ ಇಂಡಿಯಾಗೆ ಮತ್ತೆ ಪಾಕಿಸ್ತಾನ ನಡುವೆ ಏನಾಗ್ತಾ ಇದೆ ಅನ್ನೋ ಒಂದು ವಿಚಾರದ ಬಗ್ಗೆ ಮತ್ತೆ ಲಾಸ್ಟ್ ಡೇಸ್ ಏನಾಗಿದೆ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಕೂಡ ಮಾತಾಡಕ್ ಬಂದಿದ್ದೀನಿ. ಲೆಟ್ ಗೆಟ್ ಸ್ಟಾರ್ಟ್. ಸೊ ಏನಂತ ಅಂದ್ರೆ ಕಾಶ್ಮೀರದಲ್ಲಿರುವ ಪಹಲ್ಗಾಮ್ ಅನ್ನೋ ಒಂದು ಜಾಗದಲ್ಲಿ ಅನ್ಯಾಯವಾಗಿ ಸುಮ್ನೆ ಅಟ್ಯಾಕ್ ಮಾಡಿ ಹೋಗಿರುವ ಪಾಕಿಸ್ತಾನ ಅವರಿಗೆ ಏನಂತ ಇವಾಗ ರಿವೆಂಜ್ ಕೊಟ್ಟಿದಾರಂತ ಅಂದ್ರೆ ನಮ್ಮ ಭಾರತದಲ್ಲಿರುವ ಆರ್ಮೀಸು ಮಧ್ಯರಾತ್ರಿ 1 ಗಂಟೆಗೆ ನಮ್ಮ ಭಾರತದಲ್ಲಿರುವ ಆರ್ಮೀಸು ಪಾಕಿಸ್ತಾನಿನ ಕ್ಯಾಂಪು ಸುಮಾರು 21 ಕ್ಯಾಂಪ್ ನ ಬ್ಲಾಸ್ಟ್ ಮಾಡಿದ್ದಾರೆ. ಸುಮಾರು 21 ಕ್ಯಾಂಪ್ ಅಲ್ಲಿ ಇರುವ ಟೆರರಿಸ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಸತ್ತೋಗಿದ್ದಾರೆ. ಸೊ ಇದರಲ್ಲಿ ಎಷ್ಟು ಜನರು ಕೂಡ ಸತ್ತೋಗಿದ್ದಾರೆ ಅಂತ ಅಂದ್ರೆ ಸುಮಾರು 70 ಜನರು ಮೇಲ್ಗಡೆನೂ ಕೂಡ ಸತ್ತೋಗಿದ್ದಾರೆ. ಸೊ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಸೊ ಈ ಒಂದು ಘಟನೆಯನ್ನ ಯಾರು ಮಾಡಿದ್ರು, ಸೊ ಈ ಒಂದು ಘಟನೆಯಲ್ಲಿ ಯಾರ್ಯಾರು ಇನ್ವಾಲ್ವ್ ಆದ್ರು, ಸೊ ಅನ್ಯಾಯವಾಗಿರುವ ನಾರ್ಮಲ್ ಆಗಿರುವ ಜನರನ್ನ ಯಾರು ಸಾಯಿಸಿದ್ರು, ಸೊ ಅವ್ರಿಗೆ ರಿಲೇಟೆಡ್ ಆಗಿರುವ ಜನರಿಗೆ ಮಾತ್ರನೇ ನಾವು ಕೂಡ ಅಟ್ಯಾಕ್ ಮಾಡಿದೀವಿ. ಸುಮ್ನೆ ನಾವು ನಾರ್ಮಲ್ ಆಗಿರುವ ಕಾಮನ್ ಆಗಿರುವ ಜನರನ್ನ ಯಾವುದೇ ಕಾರಣಕ್ಕೂ ಕೂಡ ಮುಟ್ಟಕ್ ಹೋಗಿಲ್ಲ. ಟೆರರಿಸ್ಟ್ ಕ್ಯಾಂಪ್ ನ ಮಾತ್ರ ನಾವು ಅಟ್ಯಾಕ್ ಮಾಡಿದೀವಿ ಅಂತ ಸೊ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಸೊ ಸಿಂಧೂರ್ ಆಪರೇಷನ್ ಅನ್ನೋ ಒಂದು ಆಪರೇಷನ್ ಸಕ್ಸಸ್ಫುಲಿ ಆಗಿ ಕಂಪ್ಲೀಟ್ ಮಾಡಿದ ತಕ್ಷಣ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿರುವ ನಾರ್ಮಲ್ ಆಗಿರುವ ಜನರು ಮತ್ತೆ ಅಲ್ಲಿರುವ ಏನಾದ್ರೂ ಒಂದು ಕೆಲಸ ಮಾಡುವ ಜನರು ಸೊ ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ನಾವು ಮುಟ್ಟಕ್ ಹೋಗಿಲ್ಲ, ಬರೀ ಟೆರರಿಸ್ಟ್ ನ ಮಾತ್ರ ಮುಟ್ಟಿದೀವಿ ಅಂತ ನಮ್ಮ ಭಾರತದ ಆರ್ಮಿದವರು ಹೇಳಿದ್ದಾರೆ. ಸೊ ಈ ಒಂದು ಸಿಂಧೂರ್ ಆಪರೇಷನ್ ಕೂಡ ಮಧ್ಯರಾತ್ರಿ ಸಕ್ಸಸ್ಫುಲಿ ಆಗಿ ಈ ಒಂದು ಅಟ್ಯಾಕ್ ಕೂಡ ನಡೆದು ಮುಗಿದಿದೆ. ಸೊ ಎಷ್ಟು ಪ್ಲೇಸ್ ಅಲ್ಲಿ ನಮ್ಮ ಭಾರತೀಯರು ಅಟ್ಯಾಕ್ ಮಾಡಿದ್ದಾರೆ ಅಂತ ಅಂದ್ರೆ 9 ಪ್ಲೇಸ್ ಅಲ್ಲಿ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಅಟ್ಯಾಕ್ ಮಾಡಿದ್ದಾರೆ. ಸೊ ಅದು ಎಸ್ಪೆಷಲಿ ಟೆರರಿಸ್ಟ್ ಕ್ಯಾಂಪ್ ನ ಮಾತ್ರ ಗುರಿ ಇಟ್ಟು ಅಟ್ಯಾಕ್ ಮಾಡಿದ್ದಾರೆ. ಸೊ ಅದು ಹೇಳ್ಬೇಕು ಅಂತಂದ್ರೆ 20 ಮಿನಿಟ್ಸ್ ಅಲ್ಲೇ 21 ಕ್ಯಾಂಪ್ ಕೂಡ ಬ್ಲಾಸ್ಟ್ ಆಗಿದೆ. ಸೊ ಪಾಕಿಸ್ತಾನಿನ ಪ್ರೈಮ್ ಮಿನಿಸ್ಟರ್ ಇದ್ದವರು ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಸೊ ಇದಕ್ಕೆ ನಾವು 24 ಅವರ್ಸ್ ಒಳಗಡೆ ನಾವು ಖಂಡಿತ ಒಂದು ತುಂಬಾ ದೊಡ್ಡ ವಾರ್ನ ನಾವು ನಡೆಸ್ತೀವಿ, ತುಂಬಾ ದೊಡ್ಡ ಏನಾದ್ರು ಮಾಡ್ತೀವಿ ಅಂತ ರಿವೆಂಜ್ ಕೂಡ ನಾವು ಕೊಡ್ತೀವಿ ಅಂತ ಅಲ್ಲಿರುವ ಪ್ರೈಮ್ ಮಿನಿಸ್ಟರ್ ಪಾಕಿಸ್ತಾನಿನ ಪ್ರೈಮ್ ಮಿನಿಸ್ಟರ್ ಇದ್ದವರು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಸೊ ಕಾಶ್ಮೀರದಲ್ಲಿರುವ ಪಹಲ್ಗಾಮ್ ಅಲ್ಲಿ ನಡೆದಿರುವ ಒಂದು ವಿಷಯಕ್ಕೂ ಮತ್ತೆ ನಮಗೂ ಏನು ಕೂಡ ಸಂಬಂಧ ಇಲ್ಲ ಅಂತಾನು ಕೂಡ ಅಲ್ಲಿರುವ ಪ್ರೈಮ್ ಮಿನಿಸ್ಟರ್ ಇದ್ದವರು ಕೂಡ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ಹೇಳ್ತಾ ಇದ್ದಾರೆ 24 ಅವರ್ಸ್ ಒಳಗಡೆ ನಾವು ಶೂಟ್ ಮಾಡ್ತೀವಿ, ಅಟ್ಯಾಕ್ ಮಾಡ್ತೀವಿ ಅಂತಾನು ಕೂಡ ಒಂದ್ ಕಡೆ ಮಾತಾಡ್ತಾ ಇದ್ದಾರೆ, ಒಂದ್ ಕಡೆ ಹೇಳ್ತಾನು ಕೂಡ ಇದ್ದಾರೆ. ಸೊ ಪಾಕಿಸ್ತಾನಿನ ಇನ್ಫಾರ್ಮೇಶನ್ ಮಿನಿಸ್ಟರ್ ಇದ್ದವರು ಏನಂತ ಹೇಳ್ತಿದ್ದಾರೆ ಅಂದ್ರೆ ಸೊ ನೀವು ಗುರಿ ಇಟ್ಟಿರುವ ಕ್ಯಾಂಪು ಅದು ಹೇಳ್ಬೇಕು ಅಂತ ಅಂದ್ರೆ ಟೆರರಿಸ್ಟ್ ಕ್ಯಾಂಪೇ ಇಲ್ಲ, ಅದು ಸಾಮಾನ್ಯವಾಗಿರುವ ನಾರ್ಮಲ್ ಆಗಿರುವ ಜನರು ಸೊ ಅವ್ರ ಕ್ಯಾಂಪ್ ಮೇಲೆ ನೀವು ಅಟ್ಯಾಕ್ ಮಾಡಿದ್ದೀರಾ. ಸೊ ಅನ್ಯಾಯವಾಗಿ ಸಾಮಾನ್ಯವಾಗಿರುವ ಜನರು ಸತ್ತೋಗಿದ್ದಾರೆ. ಸೊ ಅಲ್ಲಿರುವ ಇನ್ಫಾರ್ಮೇಶನ್ ಮಿನಿಸ್ಟರ್ ಇದ್ದವರು ಕೂಡ ಹೇಳ್ತಾ ಇದ್ದಾರೆ ಒಂದ್ ಕಡೆ. ಸೊ ರಿಯಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಸೊ ಅಲ್ಲಿ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಫುಲ್ ಎಲ್ಲದೂ ಕೂಡ ಮಾಸ್ಟರ್ ಪ್ಲಾನ್ ಹಾಕ್ಬಿಟ್ಟೆ ಈ ಒಂದು ಸಿಂಧೂರ್ ಆಪರೇಷನ್ ನ ಸಕ್ಸಸ್ಫುಲ್ ಆಗಿ ಮಾಡಿ ಮುಗಿಸಿದ್ದಾರೆ. ಸೊ ಯಾವುದೇ ರೀತಿಯಾದ ಒಂದು ಡೌಟ್ ಕೂಡ ಇಲ್ಲ. ಸೊ ನಮ್ಮ ಭಾರತದಲ್ಲಿರುವ ಆರ್ಮೀಸ್ ಕರೆಕ್ಟ್ ಆಗಿ ಎಲ್ಲಾ ಕಡೆ ಸೊ ಎಲ್ಲೆಲ್ಲಿ ಟೆರರಿಸ್ಟ್ ಇದಾರೋ ಟೆರರಿಸ್ಟ್ ಕ್ಯಾಂಪ್ ಎಲ್ಲೆಲ್ಲಿ ನಡೆಸ್ತಾ ಇದ್ದಾರೆ ಸೊ ಆ ಒಂದು ಕ್ಯಾಂಪ್ ನ ಮಾತ್ರ ಫುಲ್ ಗುರಿ ಇಟ್ಟು ಅಟ್ಯಾಕ್ ಮಾಡಿದ್ದಾರೆ. ಸೊ ಇನ್ನೊಂದು ಏನಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಭಾರತದಲ್ಲಿರುವ ಆರ್ಮೀಸ್ ಸೊ ನೀವೇನಾದ್ರೂ ಅಟ್ಯಾಕ್ ಮಾಡ್ಬಿಟ್ರೆ ನಾವು ಇದಕ್ಕಿಂತ ದೊಡ್ಡ ರಿವೆಂಜ್ ಕೊಡ್ತೀವಿ, ನಾವು ಸುಮ್ಮನೆ ಇರೋದಿಲ್ಲ ಅಂತ ನಮ್ಮ ಭಾರತದಲ್ಲಿರುವ ಆರ್ಮೀಸು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಪಾಕಿಸ್ತಾನಿಗೆ ಹೇಳ್ತಾ ಇದ್ದಾರೆ. ಸೊ ಸಿಂಧೂರ್ ಆಪರೇಷನ್ ನಡೆದ ತಕ್ಷಣ 70 ಟೆರರಿಸ್ಟ್ ಕೂಡ ಸತ್ತೋಗಿದ್ದಾರೆ. ಸೊ ಸಿಂಧೂರ್ ಆಪರೇಷನ್ ಮುಗಿತು, ಸೊ ಪಾಕಿಸ್ತಾನ ಅವರಿಗೆ ಪಾಠ ಕಲ್ಸಾಯ್ತು ಅಂತ ಹೇಳುವ ಟೈಮ್ ಅಲ್ಲಿ ಸೊ ಪಾಕಿಸ್ತಾನದಲ್ಲಿರುವ ಆರ್ಮೀಸ್ ಏನ್ ಮಾಡೋರು ಅಂತ ಅಂದ್ರೆ ಮತ್ತೆ ಇಲ್ಲಿ ಇಂಡಿಯಾಕ್ಕೆ ಅಟ್ಯಾಕ್ ಮಾಡಿದ್ದಾರೆ. ಸಾಮಾನ್ಯವಾಗಿರುವ ಜನರ ಮೇಲೆ ದಾಳಿ ನಡೆಸಿದ್ದಾರೆ ಪಾಕಿಸ್ತಾನವರು. ಸೊ ಆ ಒಂದು ದಾಳಿಯಲ್ಲಿ 15 ಜನರು ಕೂಡ ಅನ್ಯಾಯವಾಗಿ ನಮ್ಮ ಭಾರತೀಯರು ಸತ್ತೋಗಿದ್ದಾರೆ. ಸೊ ಹಿಂಗೆ ಹೋಗ್ತಾ ಇದ್ರೆ ಖಂಡಿತ ಒಂದು ತುಂಬಾ ದೊಡ್ಡ ವಾರ್ ಬರಕ್ಕೆ ಚಾನ್ಸಸ್ ಇದೆ ಅಂತಾನು ಕೂಡ ಎಲ್ಲಾ ಕಡೆನೂ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಹೇಳ್ಬೇಕು ಅಂತ ಅಂದ್ರೆ ವಾರ್ ಅಂತ ಅಂದ್ರೆ ಸಾಧಾರಣ ಎಲ್ಲ ಕಣ್ರಿ. ಸೊ ಇಲ್ಲಿ ವಾರ್ ನಡೆದ್ಬಿಟ್ರೆ ಸೊ ಅಲ್ಲಿರೋರು ಇಲ್ಲಿರೋರು ಅಲ್ಲಿ ಅಂತ ತುಂಬಾ ದೊಡ್ಡ ಜಗಳ, ತುಂಬಾ ದೊಡ್ಡ ವಾರ್ ಆಗತ್ತೆ. ಸೊ ಏನಿದ್ರು ಕೂಡ ನಮ್ಮ ಭಾರತದಲ್ಲಿ ಸೊ ಯಾವುದೇ ರೀತಿಯಾದ ಒಂದು ವಾರ್, ಎಷ್ಟೋ ದೊಡ್ಡ ವಾರ್ ಬಂದ್ರು ಕೂಡ ನಮ್ಮ ಇಂಡಿಯನ್ ಆರ್ಮಿ ಎಲ್ರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಹೋರಾಡ್ತಾರೆ ನಮ್ಮ ಭಾರತದಲ್ಲಿರುವ ಆರ್ಮಿ. ಸೊ ಅದಕ್ಕೆ ಯಾವುದೇ ರೀತಿಯಾದ ಒಂದು ಡೌಟ್ ಕೂಡ ಇಲ್ಲ. ಸೊ ಡೈಲಿ ಇನ್ಫಾರ್ಮೇಶನ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋಣ ಅಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಬಾಯ್ ಗೈಸ್.